ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಗಿದೆ 6:30 ಮತ್ತು ಇವತ್ತು ಬಂದು ಸೋಮವಾರದ ಲಾಗು. ಇವತ್ತಿಂದ ನಾನು ಡೈಲಿ ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗಿನ ಲಾಗು ಶುರು ಮಾಡ್ಕೊಂಡಿದ್ದೀನಿ. ಹೋದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಇನ್ನು ಮುಂದೆ ಡೈಲಿ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಅದೇ ಥರ ಇವತ್ತಿನ ನಾನು ಕೂಡ ಡೈಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗಿನ ರೊಟೀನು ಕೂಡ ನಂದು ಶುರುವಾಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣಕ್ಕೆ ಫ್ರೆಶ್ ಅಪ್ ಆಗಿ ನಂತರ ಮಕ್ಕಳು ಯೂನಿಫಾರ್ಮು ಐರನ್ ಮಾಡೋದ್ರಿಂದ ನನ್ನ ಡೈಲಿ ಲಾಗು ಶುರುವಾಗ್ತಾಯಿದೆ. ಡೈಲಿ ಇದೇ ಥರನೇ ಇರುತ್ತೆ, ಆದರೆ ನಾನು ನಿಮ್ಮ ಜೊತೆ ಹೇಗೆಲ್ಲ ಶೇರ್ ಮಾಡ್ಕೋಬೇಕು ಆ ರೀತಿ ನಾನು ಇನ್ನು ಮುಂದೆ ಡೈಲಿ ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು. ಬನ್ನಿ ಇವತ್ತಿನ ಡೈಲಿ ಲಾಗಿಂದ ನಮ್ಮ ಮುಂದಿನ ದಿನಗಳು ಹೇಗೆಲ್ಲ ಹೋಗ್ತವೆ ಅನ್ನೋದು ಕೂಡ ನೋಡೋಣಂತೆ. ಇವತ್ತಿನ ಡೈಲಿ ಲಾಗಲ್ಲಿ ಮಕ್ಕಳು ಬಟ್ಟೆ ಐರನ್ ಮಾಡೋದ್ರಿಂದ ಶುರುವಾಗಿದೆ. ಎಲ್ಲಿಗೆ ಎಂಡಾಗುತ್ತೆ, ಏನೆಲ್ಲ ಆಗುತ್ತೆ ಇವತ್ತಿನ ದಿನ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಜೊತೆಗೆ ಪೈನಾಪಲ್ಲು ಇಬ್ಬರಿಗೂ ಕೂಡ ಸರ್ವ್ ಮಾಡಿದ್ದೀನಿ ಬೆಳಗಿನ ತಿಂಡಿ. ಮಧ್ಯಾಹ್ನ ಊಟಕ್ಕೆ ಬಂದು ಇವತ್ತು ಎಲ್ರಿಗೂ ಕೂಡ ಚಪಾತಿ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡಿದೆ. ಇವಾಗ ಎಲ್ರಿಗೂ ಮಕ್ಕಳಿಗಿಬ್ರಿಗೂ ತಿಂಡಿ ಹಾಕ್ಕೊಟ್ಟು ಇಲ್ಲಿ ಚಪಾತಿ ಕೂಡ ಲಟ್ಟಿಸ್ಕೊಂಡು ಹಾಗೆ ಸುಡ್ತಾ ಬೇಗನೆ ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ 3:10 ಟೈಮ್. ಇವಾಗ ಲಾಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದು. ಇವತ್ತು ಬಂದು ಮಂಗಳವಾರ ಆಫ್ಟರ್ನೂನ್ ಲಾಗು. ಆಫ್ಟರ್ನೂನ್ ಆಲ್ರೆಡಿ ಈವ್ನಿಂಗ್ ಕೂಡ ಆಗ್ತಾಯಿದೆ. ಇವಾಗ ಮಗಳನ್ನ ಕೂಡ ಬಿಡ್ತಾಯಿದ್ದಾರೆ. ಮಗಳನ್ನ ಕರ್ಕೊಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗಿ ಮಗಳನ್ನ ಕರ್ಕೊಬತ್ತು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇವತ್ತಿನ ಸಾಯಂಕಾಲದಲ್ಲಾಗು ಹೇಗಿರುತ್ತೆ ಏನು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಹೋಗಿ ಕರ್ಕೊಬಂದು ಆಮೇಲೆ ಮಗನ ಕರ್ಕೊಬಂದು ಆಮೇಲೆ ನಂತರ ನಾನು ನಿಮ್ಮನ್ನ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ನಮ್ಮದು ಈಗ ಅವಳು ಮಾಡಲ್ಲ, ಹಂಗೆ ಇವನು ಇಟ್ಕೊಂಬಿಟ್ಟಾನೆ. ಅವನಿಗೆ ಮಾಡು ಖುಷಿ. ಪಕ್ಕ ನೀನು ಅಮ್ಮ ಯಾಕೆ ಮಾಡಿದ್ರೇನು ಭಯ ಪಡ್ತೀಯ ಅಂತ ಆಟಕ್ಕೆ. ಮಕ್ಕಳನ್ನಿಬ್ರು ಕರ್ಕೊಂಬಂದು ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟಾಯಿತು. ಇವತ್ತು ಡ್ಯಾನ್ಸ್ ಕ್ಲಾಸ್ ಕೂಡ ಇರಲಿಲ್ಲ. ಮಗಳು ಒಂದು ಶಾರ್ಟ್ಸ್ ಮಾಡೋಣ ಬಾರಮ್ಮ ಅಂದರು, ಮತ್ತು ಶಾರ್ಟ್ಸ್ ಎಲ್ಲ ಮಾಡಿದ್ವಿ. ಶಾರ್ಟ್ಸ್ ಎಲ್ಲ ಆಲ್ರೆಡಿ ನಾನು ಅವತ್ತೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಶಾರ್ಟ್ಸ್ಗೆ ಹೋಗಿ ನೋಡಿ. ಮತ್ತು ಶಾರ್ಟ್ಸ್ ಎಲ್ಲ ಆಯಿತು. ಮನೆಗೆ ಬಂದು ನಂತರ ನೈಟ್ ಡಿನ್ನರ್ಗೆ ಬಂದು ಇವತ್ತು ಪಾಲಕ್ ಸೊಪ್ಪಿತ್ತು. ಪಾಲಕ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಾಲಕ್ ಗ್ರೇವಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಗೋಡಂಬಿ, ಶುಂಠಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಚಪಾತಿಗೆ ಬಂದು ಸ್ವಲ್ಪ ಮೆಂತ್ಯ ಇತ್ತು, ಮೆಂತ್ಯ ಸೊಪ್ಪು, ಮೆಂತ್ಯ ಪರೋಟ ಥರ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡಿದಂಥ ಮಸಾಲೆ ಎಲ್ಲ ಆರಿಸಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಅದು ಸ್ವಲ್ಪ ಸಿಡಿದ ಮೇಲೆ ರುಬ್ಕೊಂಡಂಥ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ.
ಚೆನ್ನಾಗಿರುತ್ತೆ. ಇತ್ತಿಗೆ ಪನ್ನೀರು ಮತ್ತು ಇಲ್ಲ ಅಂದರೆ ಪನ್ನೀರ್ ಇಲ್ಲ ಅಂದರೆ ಆಲೂಗೆಡ್ಡೆ ಬರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆಲ್ಲ ಎರೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ನಾನೇನೂ ಹಾಕಿಲ್ಲ, ಬರೀ ಪ್ಲೈನ್ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಮಕ್ಳುಗಳು ಸೊಪ್ಪು ಆ ಥರ ಎಲ್ಲ ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ಥರ ಗ್ರೇವಿಗಳು ಥರ ಮಾಡಿ ಕೊಟ್ಟರೆ ಅವರು ಖಂಡಿತವಾಗಿ ತಿಂತಾರೆ. ನನ್ನ ಮಗಂಗೆ ತುಂಬ ಫೇವ್ರೇಟು. ಇತ್ತಿಗೆ ಪನ್ನೀರ್ ಹಾಕಿದರೆ ತುಂಬ ಇಷ್ಟಪಡ್ತಾಯಿದ್ದ. ಪನ್ನೀರ್ ಇಲ್ಲ, ಖಾಲಿ ಆಗಿದೆ ಎಲ್ಲ ಐಟಮ್ಸು. ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ತರಬೇಕು, ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಡ್ರೈ ಮಸಾಲ ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 3 ಥರ ಡ್ರೈ ಮಸಾಲ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಕುದಿಸಿದ್ರೆ ಪಾಲಕ್ ಗ್ರೇವಿ ರೆಡಿ ಆಗುತ್ತೆ. ನಂತರ ಚಪಾತಿ ಕೂಡ ಲಟ್ಟಿಸ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲಾಗಿ 1 ಟೈಮ್ ಅಂತೇಳಿ 2 ಟೈಮ್ಸ್ಗೂ ಕೂಡ ತಿನ್ಬೋದು, ರೈಸ್ಗೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಆದಂಥ ಒಂದು ಗ್ರೇವಿ ಅಂತಲೇ ಹೇಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದು ಆಯಿಲ್ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಏಕೆಂದರೆ ಸ್ವಲ್ಪ ನಾವು ಹಸಿ ವಾಸನೆ ಹೋದಷ್ಟು ಗ್ರೇವಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಊಟಕ್ಕೆ ಕೂಡ ಕೂತಿದ್ದೀವಿ ಎಲ್ಲರೂ. ಚಪಾತಿ, ಪಾಲಕ್ ಗ್ರೇವಿ ಮತ್ತು ಫ್ರೆಂಚ್ ಫ್ರೈಸ್ ಕೂಡ ಇತ್ತು. ಮಕ್ಕಳು ಫ್ರೈ ಮಾಡು ಅಂದರು, ಅವ್ರಿಗೆ ಅದನ್ನು ಕೂಡ ಫ್ರೈ ಮಾಡಿಕೊಟ್ಟಿದ್ದೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಟ್ಯೂಸ್ಡೇ ಲಾಗು. ಬೆಳಗ್ಗೆನೇ ಲಾಗ್ ಏನು ಶುರು ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಮೇಲೆ ಮಾಡಿದಂಥ ವಿಡಿಯೋ ಇದು. ಹಸ್ಬೆಂಡು ಆನ್ಲೈನಲ್ಲಿ ಏನೋ ಬುಕ್ ಮಾಡಿದ್ರು, ಅದು ಬಂದಿತ್ತು, ನೋಡ್ತಾಯಿದ್ರು. ಆನ್ಲೈನಲ್ಲಿ ಫ್ರೀ ಅಂತ ಬುಕ್ ಮಾಡ್ತಾರೆ, ಅದು ಬರುವಾಗೆ ಅದೇನೇನು ಗತಿಯಾಗಿದೆ ನೋಡಿ. ಹಸ್ಬೆಂಡ್ ಏನೋ ಆಫರ್ ಇದೆ, ಏನೇನೋ ಕೊಡ್ತಾರೆ ಅಂದ್ಬಿಟ್ಟು ಬುಕ್ ಮಾಡಿದರು. ಮತ್ತು ಮಗಳಿಗೆ ಸ್ಮಾರ್ಟ್ ವಾಚ್ ಕೂಡ ಬರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದ್ದಾರೆ. ಆದರೆ ಆ ವಾಚ್ ಏನೇನಾಗಿದೆ ಅನ್ನೋದು ನೋಡಿ. ಯಾವುದೋ ಓಪನ್ ಮಾಡಮ್ಮ. ಓಡಲ್ವಾ? ಕಿತ್ತಾಗದೆ ಆಲೆ ಅದು. ನೋಡಿದ್ರಲ್ಲ ವಾಚ್ ಯಾವ ರೀತಿಯಾಗಿದೆ. ಅದರಿಂದ ನಾನು ಆನ್ಲೈನ್ ಶಾಪಿಂಗ್ಗೆ ಇಷ್ಟಪಡಲ್ಲ. ಹಸ್ಬೆಂಡ್ ಬುಕ್ ಮಾಡಿದ್ರು. ಚಪ್ಪಲಿ 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 ಮುಟ್ಟಿದ್ನ ನೈಸಾ ಹಾಕು. ಚೆನ್ನಾಗತ್ತಾ? ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವಾಗ ಲಾಗ್ ಶುರು ಮಾಡಿದ್ದೀನಿ. ಇವಾಗ ತಾನೇ ಜಸ್ಟ್ ಹೋಗ್ತಾ ಇದ್ದೀನಿ. ಬನ್ನಿರಿ ಸಿಂಬಾಲಿ. ಬರೋ ಚಿಮ್ಮಲ್ಲ. ಇದು ಬಂದು ಬುಧವಾರದ ಲಾಗು. ಬೆಳಗ್ಗೆ ತಿಂಡಿಗೆ ಬಂದು ಇಡ್ಲಿ ಮಾಡೋಣ ಅಂದ್ಬಿಟ್ಟು ನಿನ್ನೆನೇ ರುಬ್ಬಿ ಇಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಡ್ಲಿ ಪಾತ್ರೆ ಕೂಡ ಇಟ್ಟಿದ್ದೀನಿ ಆಲ್ರೆಡಿ. ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಒಳಗಡೆ ಬಂದು ಇವಾಗ ಇಡ್ಲಿ ಕೂಡ ಇಡ್ತಾಯಿದ್ದೀನಿ. ಇಡ್ಲಿ ಕೂಡ ಇಟ್ಟಾಯಿತು. ಇಡ್ಲಿಗೆ ಬಂದು ಇವತ್ತು ನಾನು ಚಟ್ನಿ ಮಾಡಿದೆ. ಚಟ್ನಿ ಅಂದರೆ ಕಡಲೆ ಬೀಜ, ಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಚಟ್ನಿ ಥರ ಮಾಡಿದ್ದೆ. ಯಾಕೆಂದರೆ ಮಕ್ಳುಗಳು ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗೋದ್ರಿಂದ ಮಾಮೂಲಿ ಚಟ್ನಿ ಮಾಡಿದ್ರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಒಗ್ಗರಣೆ ಹಾಕಿ ಬೇಯಿಸೋ ಅಂಥ ಚಟ್ನಿ ಮಾಡ್ತಾಯಿದ್ದೀನಿ.
ಇದು ಕೆಡೋದು ಇಲ್ಲ, ಚೆನ್ನಾಗೂ ಇರುತ್ತೆ ಇಡ್ಲಿಗೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಇವಾಗ ಇಡ್ಲಿ ಕೂಡ ರೆಡಿ ಆಯಿತು. ಇಡ್ಲಿ ಎತ್ತೋಣ ಅಂದ್ಬಿಟ್ಟು ಎಲ್ಲ ತೆಗ್ದು ಇಟ್ಟಿದ್ದೀನಿ. ಆಮೇಲೆ ಬಂದು ಮಕ್ಳಿಗೆ ಕೂಡ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಬೇಗ ಬೇಗನೆ ಕೊಟ್ಟರೆ ಅವರು ಕೂಡ ಬೇಗ ತಿಂತಾರೆ ಅಂದ್ಬಿಟ್ಟು ಇವಾಗ ಮಗಳಿಗೆ ಕೂಡ ಮಗ ಹಾಗೆ ಓದ್ಕೋತಾ ಇದ್ದ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಮಾಮೂಲಿ ಆ್ಯಸ್ ಯೂಶ್ವಲ್ ಡೈಲಿ ಯಾವ ಒಂದು ಡೈಲಿ ನಾನು ಶುರು ಮಾಡ್ದಂಗೆ ಇವತ್ತು ಕೂಡ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಮಗಳನ್ನ ಕರ್ಕೊಂಬರೋ ಹೋಗೋ ಟೈಮಿಗೆ ಕರೆಕ್ಟಾಗಿ ನಾನು ವಿಡಿಯೋ ಶುರು ಮಾಡ್ಕೊಡ್ತೀನಿ. ಇವತ್ತು ಕೂಡ ಅದೇ ಥರ ಟೈಮ್ ಆಗಿದೆ. ಇವಾಗ ಮಗಳನ್ನ ಕರ್ಕೊಬರೋಣ ಅಂತ ಹೊರಟೆ. ಹಾಗೆ ವಿಡಿಯೋ ಕೂಡ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಬನ್ನಿ ಇವತ್ತಿನ ಒಂದು ದಿನ ಹೇಗೆ ಹೋಗುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತು ಒಂದು ಸ್ಪೆಷಲ್ ಡೇ ಕೂಡ ಇದೆ. ಏನಪ್ಪ ಅದು ಸ್ಪೆಷಲ್ ಡೇ ಅಂದರೆ, ಇವತ್ತು ನಮ್ಮ ಲಿಯೋದು ಬರ್ತಡೇ. ಇಲ್ಲಿ ನೋಡಿ ಮಲಗಿದ್ದಾಳೆ ನಮ್ಮ ಲಿಯೋ ಇಲ್ಲಿ ನೋಡಿರಿ, ಹ್ಯಾಪಿ ಬರ್ಡೇ ಇದೆ. ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ನಮ್ಮ ಲಿಯೋ ಬರ್ತಡೇ ಅನ್ನೋದು ಇನ್ನೂ ಗೊತ್ತಿಲ್ಲ. ಎಲ್ಲರೂ ಬರಬೇಕು. ಎಲ್ಲರೂ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ ಲಿಯೋ ಬರ್ತಡೇನ ಅನ್ನೋದು. ಆಲ್ರೆಡಿ ಟೈಮ್ ಆಗಿದೆ, ಹಾಗೆ ಹೊಡ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ಕೊಂಡೇನೆ. ಬನ್ನಿ ಕರ್ಕೊಬತ್ತು ನಾನು ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಬಾಯ್. ಬಾಯ್ ಬಂಗಾರ, ವಿಶ್ ಮಾಡು ಅವಳಿಗೆ, ಏನು ಮಾಡಿದ್ನಲ್ವಾ, ವಿಶ್ ಮಾಡು ಲೀಗೆ. ಮಕ್ಕಳು ಕೂಡ ಕರ್ಕೊಂಬಂದಿದ್ದಾಯಿತು. ಕರ್ಕೊಂಬಂದ್ಮೇಲೆ ಅವ್ರಿಗೂ ಕೂಡ ಊಟ ಕೊಟ್ಟೆ. ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಆ ದೋಸೆ ಇಡ್ಲಿ ಇಟ್ಟಿತ್ತು, ಹಾಗೆ ಒಂದು ಎರಡೆರಡು ದೋಸೆ ಹಾಕ್ಕೊಟ್ಟೆ. ಇಬ್ಬರು ಕೂಡ ತಿಂದಾದ್ಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ನೋಡ್ತಾ ಇರ್ಬೋದು. ತವ ಕೂಡ ಹಾಗೆ ಇದೆ, ದೋಸೆ ಹಾಕ್ಕೊಟ್ಟಿದ್ದು. ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂದರು. ಮನೇಲೆ ಕೂಡ ಫ್ರೆಂಚ್ ಫ್ರೈಸ್ ಅದೆಲ್ಲ ತಂದಿದ್ದಿತ್ತು, ಅದರಿಂದ ಫ್ರೆಂಚ್ ಫ್ರೈಸ್ ಫ್ರೈ ಮಾಡೋಣ ಅಂತ ಇವಾಗ ಮಾಡಿಕೊಡ್ತಾಯಿದ್ದೀನಿ. ಸಾಯಂಕಾಲ ಆದರೆ ಸಾಕು, ಮಗಂಗೆ ಸ್ನ್ಯಾಕ್ಸ್ ಏನಾದರೂ ಇರಲೇಬೇಕು. ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ ಆಯಿಲ್ ಐಟಮ್ಸ್ ಎಲ್ಲ, ತುಂಬ ಹಿಂಸೆ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಸರಿ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಇನ್ನೇನು ಮನೆಯಲ್ಲೇ ಇದೆ, ಏನು ಥರ ಹಾಗೆ ಇಲ್ವಲ್ಲ ಅಂದ್ಬಿಟ್ಟು ಇವಾಗ ರೆಡಿ ಆಯ್ತು. ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ನನ್ ಕಂಡ್ರೆ ಇಷ್ಟ, ನಿನ್ ಕಂಡ್ರೆ ನನ್ ಕೋಪ. ಅವಳ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ಬಾಮು ಬೇಗ 8:15 ಆಯ್ತು. ಏನಂತ ಯಾರೇನಂದ್ರಿ ಈಗ? ಏನಂದೆ? ದುಡ್ಡು ಕೊಡ್ತಿರೋದು ನಿನ್ಗೆ ಇಷ್ಟ ಇದ್ದಕ್ಕೆ ದುಡ್ಡು ಕೊಡ್ತಿರೋದು. ಅವ್ನಿಗೆ ಅಷ್ಟು ಇಷ್ಟ ಆಗಿರುತ್ತೆ, ಅವ್ನಿಗೇನು ಕೊಡಲ್ಲ ನಾನು. ಮಂಗೆ ಅಷ್ಟು ಗೊತ್ತಾಗ್ತಿಲ್ಲ ನಾನು ಏನು. ನನ್ಗೆ ಇಷ್ಟ ಅಂದ್ರೆ ಅವ್ನಿಗೇನು ಕೊಡಂಗಿಲ್ಲ ನಾನು. ನನಗೆ ಇಷ್ಟ ಇಲ್ಲ ಅಂದ್ರೆ ಎಲ್ಲ ಕೊಡ್ಬೇಕಂತ. ಮಂಗಿ ಬಾಮು ಬೇಗ. ಅಮ್ಮ ಬರಮ್ಮ, ನಾವೇ ಆಗೋಣ. ಸುಮ್ಮನೆ ಇರ, ನೀನೇ ಇಲ್ಲೇ ಇರೋ. ಬಾಮು ಖುಷಿ ಕಡ ಬಂದ್ರೆ ಏನೋ ಬಿಟ್ರೆ ಬಾ ಬೇಗ. ಮಮ್ಮಿ ಬಿಟ್ಟೆ ರೆಡ್ ವೆಲ್ವೆಟ್ಟಾ? ಅದು ಲಾಸ್ಟಲ್ಲಿ ಇರ್ತಾವಳ ಆರೆಂಜು ಬೇಡವಾ? ಹೆಂಗ ಅರ್ಧ? ಎಷ್ಟು ಹೇಳ್ತಾರಂತ? 300. ಇನ್ನೇನಮ್ಮ? ವೆಜ್ ಪಫ್ಸ್ ಕೊಡಿ. ಎಷ್ಟು ಬೇಕಮ್ಮ? 6. ಹ್ಯಾಪಿ ಬರ್ಡೇ ಲಿಯೋ ಅಂತ ಬರೆಯೋಕ್ಕಾಗಲ್ಲ. ಇದು ಆಚೆ ಬರ್ತಾ ಟೇಪ್ ಹಾಕೋನು. Happy birthday!
Happy birthday to you. ಏ ಬರ ಇಲ್ಲಿ ಏ ಎತ್ಕೊ ಬರ ಇಲ್ಲಿ. Happy birthday. Happy birthday. Happy birthday. Happy birthday to you. Leo. I wish you happy birthday. Happy birthday. ಇವಾಗ ಬಂದು ಲಿಯೋ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇವಾಗ ಮಗಳು ನಾನು ಹೋಗಿ ಕೇಕ್ ಕೂಡ ತೊಗೊಂಬಂದ್ವಿ. ಹಸ್ಬೆಂಡ್ ನೀವೇ ಹೋಗಿ ತೊಗೊಂಬಂದಿರಿ ಅಂದರು, ಅದಕ್ಕೋಸ್ಕರ. Happy birthday to you. I love you. I love you. I love you. ಇನ್ನೊಂದ್ಸಲಿ ಐ ಲವ್ ಯು ಬಿಡು. ಐ ಲವ್ ಯು ಬಿಡು. ಇಲ್ಲಿ ಬಂಗಾರ ಬಂಗಾರ. ಹ್ಯಾಪಿ ಬರ್ತ್ಡೇ ಟು ಯು. ಐ ಲವ್ ಯು. ಅಪ್ಪ ಬಾಯಬಿ ಜೋಡಾಟ ಬರ್ತಾರೆ, ಏನು ಮಾಡಲ್ಲ ಅವರು ಪಟಾಕಿ ಅಂತ. ಆಮೇಲೆ ಬಿಡ, ತಿನ್ನಕ್ಕೂ ಹಚ್ಬೇಡ. ಬರಲ್ಲ ಅವಳು, ತಿನ್ನಕ್ಕೂ ಬರಲ್ಲ. ನೀನ್ ಬೆಂಕಿ ಕಟ್ಟಿ ಎಲ್ಲ ಬಿಟ್ಬಿಟ್ಟು ಕೇಕ್ ಮುಟ್ಬೇಡ. ಅದು ಇಟ್ಬಿಟ್ಟು ಕೈ ತಕ್ಕೋಬ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಬಾ ತಿನ್ನು ಬಾ. ಬಾ 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 ತಗೋ. ಈ ಮನುಷ್ಯನ ಜನ್ಮಕ್ಕೆ ಮಾಡೋದ್ರ ಬದಲು ಈ ಥರ ಮೂಕ್ ಪ್ರಾಣಿಗಳಿಗೆ ಮಾಡಿದ್ರೆ ಅವು ನಿಜವಾಗಿಯೂ ಎಷ್ಟು ಪ್ರೀತಿ ಕೊಡ್ತವೆ ಅಂದರೆ ಅಷ್ಟು ನಮಗೆ ಪ್ರೀತಿ ಕೊಡ್ತವೆ. Happy birthday to you. Happy birthday to you. Happy birthday. Happy birthday. Happy birthday to you. Leo, happy birthday. I love you. ಸರಿ. I love you, ಬಂಗಾರ. I love you. ಬೈಲೆ I love you. ತಗೋ ಸರಿ. Thank you. Simba ನೋಡಂಗ್ ನೋಡ್ತಾರೆ. ಲಿಯೋ Simba ಇರ. stop. ಅಕ್ಕ ಬೈಗೆ. ಅಕ್ಕ ತಿನ್ಬೇಕು. ಇವನಿಗೆ ಎಲ್ಲೋದೇನು ಅವನು ಕಲ್ಲೆ ತಿನ್ಬೇಕು ಬೈ ಹುಗ್ಗೆ ಬರ್ದು. ತಿನ್ಬೋದಾ? ನೀನು ಬಂಗಾರ ತಾನೆ, ತಿನ್ಬಿಡು ಬಂಗಾರ ನೀನು. ಬೈಲೆ ತಿನ್ನು. ಮತ್ತೆ ಬಾ ಬಗ್ಗೆ ತಾ ತಿಂಬಾ ಅಲ್ಲೇ ಲಿಯೋ ನಮ್ಮ ಮನೆಗೆ ಬಂದಾಗಿಂದ ಕೂಡ ಅವಳಿಗೆ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಈ ವರ್ಷ ಕೂಡ ಅದೇ ಥರ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತಿನ್ನಪ್ಪ. ಮಾಡ್ಕೋ. ಯಾಕೆ ತಿನ್ನಪ್ಪ. ಒಳ್ಳೆಲ್ಲ